ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅಯೋಧ್ಯೆಯಲ್ಲಿ ರಾಮನ ದೇವಸ್ಥಾನ ಓಪನ್ ಆಗಿ 1 ವರ್ಷ ಆಯಿತು ಅಂತ ಹೇಳಿ ನಮ್ಮ ಏರಿಯಾದಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಸೊ ನೆನ್ನೆಲೆ ಪಾಪ ದೀಪ ಎಲ್ಲ ಕೊಟ್ಟು ದೀಪ ಹಚ್ಚಿ ಸೆಲೆಬ್ರೇಷನ್ ಮಾಡೋಣ ಅಂತೇಳಿ ದೀಪನ ಕೊಟ್ಟಿದ್ರು. ಸೊ ಹಂಗಾಗಿ ಎಲ್ಲರೂ ಕರೆದಿದ್ದಾರೆ, ಹಂಗೆ ನಾವು ಹೋಗ್ತಿದ್ವಿ. ಪಾಪ ದೀಪನೂ ಕೊಟ್ಬಿಟ್ಟು ಹೋಗಿದ್ದಾರೆ. ಅಲ್ಲಿ ಏನು ಮಾಡ್ತಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ದೀಪ ಎಲ್ಲ ಕೊಟ್ಬಿಟ್ಟು ಹೋಗಿದ್ದಾರೆ ನೆನ್ನೆನೆ. ಸೊ ಇವತ್ತು ದೀಪ ಹಚ್ಚಿ ಅಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂಥೇಳಿ ಇಲ್ಲಿ ನೋಡಿ ನೆನ್ನೆ ದೀಪ ಕೊಟ್ಬಿಟ್ಟು ಹೋಗಿದ್ರು. ಇವಾಗ ಇದಕ್ಕೆ ಹತ್ತಿ ಮತ್ತು ಎಣ್ಣೆ ಎಲ್ಲ ಹಾಕಿ ಎತ್ಕೊಂಡು ಹೋಗ್ತೀವಿ ಅಲ್ಲಿಗೆ. ಸೊ ಅಲ್ಲಿ ಏನು ಮಾಡಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಹೋದ್ಮೇಲೆ ಏನು ಮಾಡಿದ್ದಾರೆ, ಹೇಗಾಗುತ್ತೆ ಅಂತ ನಾನು ತೋರಿಸ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ದೀಪಗಳಿಗೆ ನಾನು ಇವಾಗ ಇಲ್ಲಿ ಹತ್ತಿ ಮತ್ತು ಎಣ್ಣೆನ ಹಾಕೊಳ್ಳೋಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವ್ರು ಅಲ್ಲೇ ಮಾಡಿದರು, ಬಟ್ ನನಗೆ ಗೊತ್ತಿರಲಿಲ್ಲ ಅಲ್ಲೇ ಮಾಡಿದ್ದಾರೆ ಅಂತ. ಬಟ್ ನಾನು ಮನೆಯಿಂದನೇ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹತ್ತಿ ಎಲ್ಲ ಹೊಸ್ಕೊಂಡು ನೀಟಾಗಿ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ತೊಗೊಂಡೋಗ್ತಾ ಇದ್ದೀನಿ. ಈ ರೀತಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅಂದರೆ ನಮ್ಮ ಒಂದು ದೇವಸ್ಥಾನ ಉದ್ಘಾಟನೆ ಆಗಿ 1 ವರ್ಷ ಆಯಿತು ಅಂತ ಹೇಳಿ ಸೆಲೆಬ್ರೇಷನ್ ಮಾಡ್ತಾ ಇರೋದು ನನಗಂತೂ ತುಂಬಾ ಖುಷಿ ಆಯಿತು. ನೀವು ಏನಾದರೂ ಈ ರೀತಿ ಸೆಲೆಬ್ರೇಷನ್ ಮಾಡಿದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ನಾವು ಕೂಡ ತಿಳ್ಕೊತೀವಿ ಯಾರ್ಯಾರು ಸೆಲೆಬ್ರೇಷನ್ ಹೇಗೆ ಮಾಡಿದ್ರಿ ಅಂತ. ನಮ್ಮ ಏರಿಯಾದಲ್ಲಂತೂ ತುಂಬ ಚೆನ್ನಾಗೇ ಮಾಡಿದ್ರು, ನನಗಂತೂ ತುಂಬಾ ಇಷ್ಟ ಆಯಿತು. ದೀಪ ಹಚ್ಚಕ್ಕೆ ಹೋಗ್ತಾ ಇದ್ವಿ. ಅವ್ನು ಬೇಡ, ಅವರೇ ಹಚ್ತೀನಿ ಅಂದರು. ನಿಮ್ಮಪ್ಪ ತೆಗ್ದಿಲ್ಲ ಹೊಡಿತೀಯ ರೆಡಿ ಆಗ್ತಾರ ಯಾರೋ ಹಾಡ್ತಾವ ನೋಡಿ. ಹಾಡು ಅಂತ ಹೇಳ್ರಿ. ಹಾಡೋದ್ರಲ್ಲಿ ಸೈಲೆಂಟ್ ಹಚ್ರಿ ಆ ಕಡೆ ದೂರ ಸ್ವಲ್ಪ ದೂರ ಖರ್ಚೀಫ್ ಐತೆ ಕಣ್ಣೊಳಗಡೆ ಆ ಕಡೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಏರಿಯಾದಲ್ಲಿ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಬಂದಿದ್ದಾರೆ. ನಮ್ಮ ಇಲ್ಲಿ ನಾನು ನೋಡ್ದಂಗೆ ಬೇರೆ ಕಡೆ ನಾವಿದ್ವಿ ಫಸ್ಟು, ಅಲ್ಲಿ ಯಾವುದೇ ರೀತಿ ಫಂಕ್ಷನ್ನು ಈ ರೀತಿ ಏನೂ ಮಾಡ್ತಿರ್ಲಿಲ್ಲ. ಬಟ್ ಇಲ್ಲಿಗೆ ಬಂದಾಗಿಂದ ಇಲ್ಲಿ ಎಲ್ಲರೂ ಒಂದೇ ಕಡೆ ಗ್ಯಾದರ್ ಆಗ್ತಾರೆ. ಏನೇ ಒಂದು ಪ್ರೋಗ್ರಾಮ್ ಮಾಡ್ತಿದ್ರು, ಏನೇ ಮಾಡ್ತಿದ್ರು ತುಂಬ ಚೆನ್ನಾಗಿ ಮಾಡಿದ್ರು. ಇವರು ಆನಂದಣ್ಣ ಅಂತ ಹೇಳಿ, ಏನೇ ಫಂಕ್ಷನ್ ಆದರೂ ಇವ್ರಿಗೆ ಕ್ರೆಡಿಟ್ ಹೋಗಬೇಕು. ಯಾಕಂತ ಹೇಳಿದ್ರೆ ಜಾಸ್ತಿ ಓಡಾಡಿಕೊಂಡು ಫಂಕ್ಷನ್ ಮಾಡೋದು ಇವರೇ. ಇವರು ಯಾವುದೇ ಫಂಕ್ಷನ್ ಆದರೂ ಏರಿಯಾದಲ್ಲಿ ಇವ್ರು ಇದ್ದೇ ಇರ್ತಾರೆ. ಸೊ ನಾನು ಈ ವಿಡಿಯೋ ಮುಖಾಂತರ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗೆ ಊಟ ಕೂಡ ಕೊಟ್ಟಿದ್ದರು. ಊಟ ಎಲ್ಲ ಮುಗಿಸ್ಕೊಂಡು ಫೈನಲಿ ಬಂದ್ವಿ. ವಿಡಿಯೋದೇ ಕಂಟಿನ್ಯೂ ವಿಡಿಯೋ ಆಗಿರುತ್ತೆ. ಇವತ್ತು ಶ್ರುತಿದು ಬರ್ಡೇ ಇದೆ. ಸೊ ಹಾಗಾಗಿ ನಾನು ಶ್ರುತಿ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಶ್ರುತಿ ಮನೇಲೆ ಇವತ್ತು ಊಟ ಸೆಲೆಬ್ರೇಷನ್ ಎಲ್ಲ. ಸೊ ಹಂಗಾಗಿ ಶ್ರುತಿ ಮನೆಗೆ ಹೋಗ್ತಾ ಇದ್ದೀವಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಶ್ರುತಿ. ಸೊ ಇದು ನೆನ್ನೆ ವಿಡಿಯೋದೇ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಬನ್ರಿ ಇಲ್ಲಿ. ಹಾಯ್ ಹೇಳು. ಹಾಯ್.
ಸೊ ಇವತ್ತು ಶ್ರುತಿ ಬರ್ಡೇ ಇರೋದ್ರಿಂದ ಅವ್ರ ಮನೆಯಲ್ಲೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅವ್ರದ್ದಿರೋದು ಸೆಕೆಂಡ್ ಫ್ಲೋರಲ್ಲಿ. ಸೊ ಅಲ್ಲಿ ತನಕ ಹತ್ಕೊಂಡು ಹೋಗಬೇಕು. ನನಗೆ ಯಾವಾಗಲೂ ಇವಾಗ ಈ ಸಿಚುವೇಷನಲ್ಲಿ ನನಗೆ ಅಲ್ಲಿಗೆ ಹತ್ಕೊಂಡು ಹೋಗಬೇಕು ಅಂದಾಗೆಲ್ಲ ಅಲ್ಲಿಗೆ ಹೋಗ್ಬೇಕಾ ಅಂತಲೇ ಅನ್ನಿಸ್ತಾ ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದು ಸಲ ಹೋಗಲೇಬೇಕಾಗತ್ತೆ. ಸೆಕೆಂಡ್ ಫ್ಲೋರಲ್ಲಿ ಅವರಿರೋದು, ಗ್ರೌಂಡ್ ಫ್ಲೋರಲ್ಲಿ ನಾವಿರೋದು. ಸೊ ಅವಳ ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಮನೇಲಿ ಇವಾಗ ಹೇಗೆ ನಡೆಯುತ್ತೆ ಸೆಲೆಬ್ರೇಷನ್ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಯ್ಯೋ, ಬರ್ಡೇ ಗರ್ಲ್ ಅಡುಗೆ ಮಾಡ್ತಾ ಇದ್ದಾರೆ. ಏನಂತ ಅಕ್ಕ? ನಾನು ಅಡುಗೆ ಮಾಡಿಲ್ಲ ಅಂತ. ಹೌದಾ? ಏ ಶ್ರುತಿ, ಹ್ಯಾಪಿ ಬರ್ಡೇ, ಬರ್ಡೇ ಗರ್ಲ್. ಅಡುಗೆ ಮಾಡ್ತಾ ಇದ್ದಾಳೆ. ಏನು ಅಡುಗೆ? ಗೀ ರೈಸ್ ಕುರ್ಮಾ. ಅಕ್ಕ ಕುಕ್ಕಿಂಗ್ ಇವತ್ತು. ಅಕ್ಕ ಸೇ ಹಾಯ್. ಏನೇನು? ಹೆಂಡತಿ ಬರ್ತಡೆಗೆ ಸೆಲೆಬ್ರೇಷನ್ ಮಾಡೋದಕ್ಕೆ ಅಣ್ಣ ಅವರು ಫುಲ್ ರೆಡಿ ಮಾಡ್ತಾ ಇದ್ದಾರೆ. ಹೆಂಗಪ್ಪ ಅಣ್ಣನೇ ಎಲ್ಲ ಮಾಡೋದು. ಈ ವಾಯ್ಸ್ ಮಾತ್ರ ಹಾಕಲ್ಲ ನೀವು, ಸುಮ್ಮನೆ ವಾಯ್ಸ್ ನೋಡಿ. ಶೀತಲ್ ಅಂಕಲ್ಗೆ ಸ್ವಾಗತ. ನಮ್ಮ ಜಯಕ್ಕ, ಇವಳು ಜಯಕ್ಕ ಫ್ಯೂಚರ್ ಡಾಕ್ಟರ್, ಫ್ಯೂಚರ್ ಗೈನಕಾಲಜಿಸ್ಟ್. ಅಪ್ಪ ಸದ್ಯ ಶ್ರುತಿ ಅಂತಾನೆ ಹಾಕ್ಸೋರೆ. ವೀಣಾ ಕೈ ಹಿಡ್ಕೊಳ್ಳಿ ಹಂಗ. ಇಟ್ಕೊಳ್ಳಿ. ಸೆಲೆಬ್ರೇಷನ್ ಅಂತ ಹೇಳಿದ್ರೆ ಏನು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡಲಿಲ್ಲ. ಸಿಂಪಲಾಗಿ ನಮ್ಮ ಬಿಲ್ಡಿಂಗಲ್ಲಿ ಹೇಗೆ ಅಂತ ಹೇಳಿದ್ರೆ, ಯಾವುದೇ ಒಂದು ಬರ್ಡೇ ಆದ್ರೂ ಸೊ ಎಲ್ಲರೂ ಕರಿತೀವಿ. ಜಸ್ಟ್ ಕೇಕ್ ತಿನ್ನೋದಾದ್ರೂ ಸರಿ, ಎಲ್ಲರೂ ಕರೆದು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತೀವಿ. ಅದೇ ಒಂದು ಖುಷಿ, ಎಲ್ಲರೂ ಒಂದೇ ಕಡೆ ಗ್ಯಾದರ್ ಆಗೋವಂಥದ್ದು. ಎಲ್ಲರೂ ಕೂಡ ಬಂದಿದ್ವಿ, ನೋಡ್ತಾ ಇರ್ಬೋದು ನೀವು. ಇವರೆಲ್ಲ ನಮ್ಮ ಏರಿಯಾ, ನಮ್ಮ ಬಿಲ್ಡಿಂಗ್ ಲೇಡೀಸ್ ಇವರೆಲ್ಲ. ಸೊ ಎಲ್ಲರೂ ಬಂದು ಒಂದು ಫೋಟೋ ಕೂಡ ತೆಗೆಸ್ಕೊಂಡ್ವಿ, ಗ್ರೂಪ್ ಫೋಟೋ. ಸೊ ಇವಳು ಲಾವಣ್ಯ ಅಕ್ಕ ಮಗಳು ಅಳ್ತಾ ಇದ್ಲು. ವಿಡಿಯೋ ನೋಡಿದ ತಕ್ಷಣ ಹೆಂಗೆ ಸುಮ್ಮನಾದ್ಲು ನೋಡಿ. ಮಕ್ಕಳೇ ಅಷ್ಟು, ಅದರಲ್ಲೂ ಹೆಣ್ಮಕ್ಳು ವಿಡಿಯೋ ಫೋಟೋ ನೋಡಿದ ತಕ್ಷಣ ಸುಮ್ಮನೆ ಆಗ್ಬಿಡ್ತಾರೆ. ಅದು ಇವಾಗಿನ ಹೆಣ್ಮಕ್ಳಿಗೆ ಹಂಗಿದೆಯೋ ಇಲ್ಲ ಮುಂಚೆಯಿಂದ ಇದೆಯೋನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲರೂ ಹಂಗೆ ಮಾಡ್ತಾರೆ.
ನಾನು ತುಂಬ ಜನ ಹೆಣ್ಮಕ್ಳು ನೋಡಿದ್ದೀನಿ, ಅವ್ರು ಅಳುವಾಗ ಏನಾದರೂ ವೀಡಿಯೋ ಆನ್ ಮಾಡಿದ್ರೆ ಇಲ್ಲ ಫೋಟೋ ತೆಗಿತಾ ಇದ್ದೀವಿ ಅಂತ ಹೇಳಿದ ತಕ್ಷಣ ಸುಮ್ಮನೆ ಆಗಿಬಿಡ್ತಾರೆ. ಸೊ ಹೆಣ್ಮಕ್ಳಿಗೆ ಅದೊಂದು ಕಾನ್ಷಿಯಸ್ಸು ಫೋಟೋ ವೀಡಿಯೋ ನೋಡಿದ ತಕ್ಷಣ. ಸೊ ಅದೆಲ್ಲ ಆದಮೇಲೆ ಮಕ್ಕಳು ಕೂಡ ಇಲ್ಲಿ ಎಂಜಾಯ್ ಮಾಡಿದ್ರು, ಸ್ವಲ್ಪ ಡ್ಯಾನ್ಸ್ ಮಾಡಿಕೊಂಡು. ನೋಡ್ತಾ ಇರ್ಬೋದು ನೀವು ರಾಶಿ ಎಲ್ಲೋದ್ರೂ ಡ್ಯಾನ್ಸ್ ಮಾಡ್ತಾಳೆ. ಅವಳು ಡ್ಯಾನ್ಸ್ ಮಾಡೋದು ನೋಡೋಕ್ಕೇ ಖುಷಿ, ತುಂಬ ಚೆನ್ನಾಗಿ ಮಾಡ್ತಾಳೆ. ಯಾವಾಗಲೂ ಬ್ಯುಸಿ ಆಗಿರ್ತಾರೆ, ಯಾವ ಫಂಕ್ಷನ್ಗೆ ಬರಲಿ ಎಲ್ಲಿಗೆ ಹೋಗಲಿ ಅವ್ರು ಯಾವಾಗಲೂ ಫುಲ್ಲು ಬ್ಯುಸಿ. ಮೇಡಮ್ಮು ನೋಡಿ, ನಮ್ಮ ಲೇಡಿ ಗ್ಯಾಂಗ್ ಬಿಸ್ನೆಸ್ ಮ್ಯಾನ್ ಇವರು. ಹೌದು 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 ಹೌದು. ಬರ್ಡೇ ಪಾರ್ಟಿಗೆ ಅಂತ ಬಂದ್ಬಿಟ್ಟು ಎಲ್ಲರನ್ನೂ ಬಿಟ್ಬಿಟ್ಟು ಒಬ್ಬರೇ ಬ್ಯಾಟಿಂಗ್ ಮಾಡ್ತವ್ರೆ ಬಿಸಿ ಬಿಸಿ ಚಪಾತಿನ. ಪಾಪ ನಮ್ಮ ಬರ್ಡೇ ಹುಡುಗಿ ಕಷ್ಟ ಪಟ್ಕೊಂಡು ಚಪಾತಿ ಅರಿತಾಳೆ. ಏನ್ರಿ ಅದು? ಹಾಂ, ಮತ್ತೆ ಮೊಸರು. ನಮ್ಮ ಮೇಡಮ್ ಇಲ್ಲಿ ಫುಲ್ಲು ಬ್ಯುಸಿಲಿ ಚಪಾತಿ ಮಾಡ್ತವ್ರೆ. ನಾನು ಅವ್ರಿಗೆ ಹೆಲ್ಪ್ ಮಾಡ್ದಿರೋ ವೀಡಿಯೋ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೇನು ಮಾಡೋಳೆ ಇರ್ರಿ. ಓಪನ್ ಮಾಡು. ಕುರ್ಮಾ, ವೆಜ್ ಕುರ್ಮಾ. ಇರಲಿ ಬಿಡು, ಅಕ್ಕ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು. ಇರಲಿ ಬಿಡು, ತೆಗಿ. ವೆಜ್ ಕುರ್ಮಾ ಒಂಚೂರು ನೀರು ಜಾಸ್ತಿ ಆಗಿದೆ ಅಂತ ಬೇಜಾರು ಮಾಡ್ಕೊತಾವಳೆ. ಆದರೂ ಪರವಾಗಿಲ್ಲ, ನಾವು ತಿಂತೀವಿ. ಏನು ಬೇಡ ಬಿಡು. ಇಲ್ಲಿ ನೋಡಿ, ಬೆಳಗ್ಗೆ ಬಿಸಿಬೇಳೆ ಬಾತು. ಇವಾಗ ಮಾಡ್ದ? ಹೌದಾ, ಇವಾಗಿನ ಬಿಸಿಬೇಳೆ ಬಾತಂತೆ. ಸಾರಿ, ಮಿಸ್ಗೈಡ್ ಆಯಿತು. ಆಮೇಲೆ ಇಲ್ಲಿ ಇದೇನ್ರಿ? ಹಾಲ್ಬಾಯಿ, ರಾಗಿ ಹಾಲ್ಬಾಯಿ. ಯಾರ್ರಿ ಮಾಡಿರೋದು? ಚೈತ್ರ. ಕ್ರೆಡಿಟ್ ಗೋಸ್ ಟು ಚೈತ್ರ. ರೀ ನಿಜ ಹೇಳ್ರಿ, ಯಾರ್ರಿ ಮಾಡಿರೋದು? ಪಾಪ ನಮ್ಮ ಶ್ರುತಿ ಅಕ್ಕ. ಶ್ರುತಿನೇ ಅಂತ ಮಾಡಿರೋದು. ನಾನೇನು ಮಾಡಿದಪ್ಪ. ಅಯ್ಯೋ, ಗೀ ರೈಸು. ವಾ, ಇವತ್ತು ನಮ್ಮ ಮೇಡಮ್ ಅವರು ವೆರೈಟಿ ಅಡುಗೆ ಮಾಡಿ ಸೊ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆ ಕಡೆ ಹೋದ್ವಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ.